ಹಾಯ್, ನಾನು ಜಾನ್ಸಿ ಮಾತಾಡ್ತಿರೋದು. ಏನಪ್ಪ ಅಂದರೆ ಬೆಳಗ್ಗೆನೇ ಏನು ಈ ಥರ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ? ಹೌದು. ಏನಂದರೆ ನಾನು ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಳಿಗೆ ಊಟ ಮಾಡಿಸಿ, ಅಡುಗೆ ಮಾಡಿ, ಮತ್ತು ಅವ್ರಿಗೆ ಸ್ನಾನ ಮಾಡಿಸಿ, ಅವ್ರನ್ನ ಚರ್ಚಿಗೆ ಕಳಿಸಿ, ನಾನು ರೆಡಿಯಾಗಿ ನಾನು ಚರ್ಚಿಗೆ ಬರೋ ಅಷ್ಟರಲ್ಲಿ ಟೈಮ್ ತುಂಬ ಲೇಟ್ ಆಗೋಯ್ತು ಅಂದ್ಕೊಬೋದು. ಅಂದರೆ ಅವ್ರನ್ನ ಫಸ್ಟ್ ಕಳಿಸ್ಬಿಟ್ಟು ನಾನು ಚರ್ಚಿಗೆ ಹೋದೆ ಲಾಸ್ಟಲ್ಲಿ. ಆಮೇಲೆ ಅಲ್ಲಿ ಚರ್ಚ್ ಮುಗಿಸ್ಕೊಂಡು, ಅದು ಕ್ಲೈಂಟ್ಸ್ ಫೋನ್ ಮಾಡ್ತಿದ್ರು, ಆದರೆ ಚರ್ಚ್ ಮಾತ್ರ ಬಿಡಬಾರ್ದು ಅಂತೇಳಿ ಚರ್ಚ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಬ್ಬರು ನನಗೋಸ್ಕರ ಫೋನ್ ಮಾಡಿ ವೆಯ್ಟ್ ಮಾಡ್ತಿದ್ರು. ನನಗೆ ಅಯ್ಯೋ ಅನಿಸ್ತು. ಅಂದರೆ ನಾನು ಚರ್ಚು ಬಿಡಬಾರ್ದು, ಕ್ಲೈಂಟ್ನೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಚರ್ಚ್ ಮುಗಿಸ್ಕೊಂಡು ನಾನು ಆಟೋ ಅಲ್ಲಿಂದ ಹತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಪಾರ್ಲರ್ ಹತ್ರ ಬಂದೆ. ಪಾರ್ಲರ್ ಹತ್ರ ಬರೋ ಅಷ್ಟರಲ್ಲಿ ಇಬ್ಬರು ಕ್ಲೈಂಟ್ ಇದ್ದರು. ಅವರಿಬ್ರಿಗೂ ಅದೇ ಇದು ಮಾಡಿ ಐಬ್ರೋ ಮಾಡಿ ಕಳಿಸ್ದೆ. ಆ ಮಧ್ಯದಲ್ಲಿ ಒಂದು 2-3 ಜನ ಐಬ್ರೋ ಬಂದರು, ಬಟ್ ಅದೆಲ್ಲ ವೀಡಿಯೋ ಮಾಡಬಾರ್ದು ಅಂತೇಳಿ ಮಾಡಲಿಲ್ಲ. ಆಮೇಲೆ ಇದಾದಮೇಲೆ ಇದು ಇನ್ನೊಬ್ಬರು ಕ್ಲೈಂಟ್ಗೆ ಇದು ಹೆಡ್ ವಾಶ್ ಇತ್ತು. ಅದು ಹೆಡ್ ವಾಶ್ ಮುಗಿಸ್ಕೊಂಡು ಅವ್ರಿಗೆ ಹೇರನ್ನು ಒಣಗಿಸ್ತಾ ಇದ್ದೆ. ಆದರೆ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಮಾತ್ರ ನನಗೆ ಒಳ್ಳೆ ಫ್ಯಾಮ್ಲಿ ಥರ, ನನಗೆ ಈಗ ಇಬ್ಬರು ಇದ್ದಾರಲ್ವ, ಇವ್ರು ನನ್ನ ಫ್ಯಾಮ್ಲಿ ಥರನೇ ಅನ್ಬೋದು. ತುಂಬ ನನ್ನ ಹಚ್ಕೊಂಡಿದ್ದಾರೆ. ನನ್ನ ಪಾರ್ಲರ್ ಬಿಟ್ಟು ಬೇರೆ ಪಾರ್ಲರ್ಗೆ ಹೋಗೋದೇ ಇಲ್ಲ. ಬಟ್ ಇವ್ರು ಬಂದ್ರೆಗಣ ನನಗೂ ಒಂಥರ ಖುಷಿ, ಏನೋ ಒಂಥರ ಮಾತಾಡ್ತಿರ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ಖುಷಿಯಿಂದ ಕೆಲಸ ಮಾಡ್ತಾರೆ. ಬಟ್ ಅದು ನೋಡೋದಕ್ಕೆ, ಅವ್ರು ಮಾತಾಡೋದಕ್ಕೆ ಒಂಥರ ಖುಷಿ ಅನ್ಬೋದು. ಮತ್ತು ಇವ್ರು ಹೇರ್ ಕಲರ್ ಬಂದಿದ್ರು, ಹೇರ್ ಕಟ್ಟಿಂಗು ಮತ್ತು ಫೇಶಿಯಲ್ ಕೂಡ ಮಾಡಿಸ್ಕೊಂಡು ಹೋದರು. ಅದು ಮಧ್ಯದಲ್ಲಿ ಇಬ್ಬರು ಫೇಶಿಯಲ್ ಬಂದಿದ್ದರು, ಇಬ್ರಿಗೂ ಫೇಶಿಯಲ್ ಮಾಡಿ ಮತ್ತು 4-5 ಜನ ಪಾಪ ಇವರು ಇದ್ದಂಗೆ 4-5 ಜನ ಇದು ಐಬ್ರೋಗೆ ಬರ್ತಾನೆ ಇದ್ರು. ಪಾಪ ಇವ್ರಿಗೆ ಪ್ಯಾಕ್ ಹಾಕ್ತೀನಿ ಮತ್ತು ಓಡ್ತೀನಿ, ಅವ್ರಿಗೆ ಐಬ್ರೋ ಮಾಡ್ತೀನಿ, ಮತ್ತು ಈ ಕಡೆ ಬರ್ತೀನಿ ಮತ್ತು ಐಬ್ರೋ ಮಾಡಿ ಬರ್ತೀನಿ, ಆ ಥರ ಆಗೋಗಿತ್ತು. ಪಾಪ ಇವ್ರಿಗೆ ಬಂದಿದ್ದು 1 o'clock ಆಗಿದೆ, ಬಟ್ ಇವ್ರು ಹೋಗಿದ್ದು ಮಾತ್ರ 6 ಗಂಟೆ ಆಯಿತು. ಬಟ್ ಕಲರದೇ ಜಾಸ್ತಿ ಹೊತ್ತು ಟೈಮ್ ಆಯಿತು, ಕಲರ್ ಮತ್ತು ಫೇಶಿಯಲ್ಲು. ಅದು ಮುಗಿದಿದ್ದಾದಮೇಲೆ ಅದು ಒಂದು ವ್ಯಾಕ್ಸ್ ಬಂದಿತ್ತು ಮತ್ತು ಒಂದು ಫೇಶಿಯಲ್ ಬಂದಿತ್ತು. ಅದು ಮುಗಿಸ್ಕೊಂಡು ಸ್ಪಾ ಮಾಡಿಕೊಂಡು ಮತ್ತು ಐಬ್ರೋ ಬಂದು ಒಂದು 20 ಜನ ಬಂದಿದ್ರು ಅನ್ಕೊಬೋದು. ಅಷ್ಟು ಜನ ತುಂಬಿದ್ರು ನನ್ನ ಪಾರ್ಲರಲ್ಲಿ. ಇಡೀ ಪಾರ್ಲರ್ ಫುಲ್ಲು ಜನನೇ ಇದ್ದರು. ಆದರೆ ನನ್ನ ಮುಖ ನೋಡ್ಬೋದು. ಬೆಳಗ್ಗೆ ಟಿಫನ್ ತಿಂದಿಲ್ಲ, ಮಧ್ಯಾಹ್ನ ಊಟನೂ ತಿಂದಿಲ್ಲ, ಬಾಕ್ಸ್ ಹಾಗೆ ವಾಪಸ್ ಎತ್ಕೊಬಂದು ಮನೇಲಿ ಇಟ್ಟಿದ್ದೀನಿ. ಈ ಸ್ಪಾ ಬಂದಿದ್ದರು. ಇವರಿಬ್ಬರು ಅಕ್ಕ ತಂಗಿರು ಅನ್ಬೋದು. ಬಟ್ ಇವರು ನನ್ನ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಒಂದು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕಸ್ಟಮರ್ ಇದ್ದರು ಅಂತ ಇವನು ವಾಪಸ್ ಕಳಿಸ್ದೆ. ಆದರೆ ಅವರು ನನ್ನ ಪಾರ್ಲರಲ್ಲೇ ಐಬ್ರೋ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಬಂದಿದ್ದರು. ಬಟ್ ಒಂದು ಫ್ಯಾಮ್ಲಿ ಫೀಲಿಂಗ್ ಆಗೋಗಿತ್ತು ನನಗೆ. ಆದರೂ ಇವರು ತುಂಬ ಪೇಷನ್ಸಿಂದ ಕಾದು 2 hour ನನ್ನ ಹತ್ರನೇ ಸ್ಪಾ ಮಾಡಿಸ್ಕೊಂಡು ಹೋದರು. ಅಂದರೆ ಖುಷಿ ಆಗುತ್ತೆ. 8:30 ಆಗೋಗಿತ್ತು ಪಾಪ ಇವ್ರು ಮುಗಿಸ್ಕೊಂಡು. ಹಾಗೆ ಅದ್ರ ಮಧ್ಯದಲ್ಲಿ ಇಬ್ಬರು ಐಬ್ರೋ ಬಂದರು. ದೀದಿ ಮಾಡಿಬಿಟ್ಟು ಬರ್ತೀನಿ ಸಿಸ್ಟರ್ ಅಂತ ಹೇಳೋದಕ್ಕೆ, ಓಕೆ ನೀವು ಆರಾಮಾಗಿ ಹೋಗಿ ಬನ್ನಿ, ನೀವು ಆರಾಮಾಗಿ ಮಾಡಿ, ನೀವು ಟೆನ್ಷನ್ ತೊಗೋಬೇಡಿ, ಟೆನ್ಷನ್ ತೊಗೊಳ್ದೆ ಮಾಡಿ ಅಂತ ಹೇಳ್ತಿದ್ರು.